ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತ. ನಾನು ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷ. ಇದು ನಮ್ಮೊಟ್ಟಿಗೆ ನಮ್ಮ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳಾದ ಶಿವರಾಜ್ ಅವರಿದ್ದಾರೆ, ಹಾಗೆ ಸಿಜು ಅವರಿದ್ದಾರೆ. ನಾವಿಂದು ಲೈವ್ ಬಂದ ಮುಖ್ಯ ಕಾರಣ ಏನು ಅಂತಂದರೆ, ಇವತ್ತು ಇಚ್ಲಂಪಾಡಿ ಗ್ರಾಮದ ರುದ್ರಮಜಲು ಎಂಬ ಭಾಗದ, ಅಂದರೆ ಆ ಮನೆ ಹೆಸರು ರುದ್ರಮಜಲು ಅಂತ, ಆ ಭಾಗದಲ್ಲಿ ಗಣೇಶ್ ಎಂಬವರು ನಮ್ಮ ಪಕ್ಷದ ಸದಸ್ಯರು. ಸೊ ಇವರು ಒಂದು ಅರ್ಜಿ ಕೊಟ್ಟಿದ್ದು ಜಾಗ ಅಳತೆ ಮಾಡಬೇಕು ಅಂತೇಳಿ. ಸೊ ಅಳತೆಗಾಗಿ ಇವತ್ತು ಒಬ್ಬ ಅಧಿಕಾರಿ, ಸರ್ವೆ ಅಧಿಕಾರಿ ಬಂದು ಅಲ್ಲಿ ಅಳತೆ ಮಾಡಿದ್ದಾರೆ. ಲಂಚ ನಮ್ಮ ಶಿವರಾಜ್ ಅವರಂತ ಇವರು ಜಿಲ್ಲಾ ಕಮಿಟಿಯ ಕಾರ್ಯದರ್ಶಿ. ವಿಷಯ ಗೊತ್ತಾದ ಕೂಡಲೇ ಆ ಅಧಿಕಾರಿಗೆ ಕಾಲ್ ಮಾಡಿ ಒಂದಿಷ್ಟು ಹೇಳಿ ಅವ್ರ ಕೆಲಸದ ಬಗ್ಗೆ ಅವರಿಗೆ ವಿಚಾರಿಸಿ, ಲಂಚ ಇಲ್ಲದೆ ನೀವು ಬಂದಲ್ಲಿ ಕೆಲಸ ಮಾಡ್ಕೊಳ್ಬೇಕಾಗಿತ್ತು, ಲಂಚ ತೊಗೊಂಡಿದ್ದೀರಿ, ಫಸ್ಟ್ ಆಫ್ ಆಲ್ ಅದು ತಪ್ಪು, ಕೂಡಲೇ ಈಗಲೇ ಹೋಗಿ ನೀವು ಅವ್ರ ಶಾಪ್ ಎಲ್ಲಿದೆ ಹುಡ್ಕೊಂಡು ಹೋಗಿ ಅವ್ರ ನಂಬರ್ಗೆ ಕರೆ ಮಾಡಿ ಅವ್ರಿಗೆ ನೀವು ಹಣ ವಾಪಸ್ ಕೊಡಬೇಕು. ಇಲ್ಲ ಅಂತಂದರೆ ಈಗಲೇ ನೀವು ಹಣ ಕೊಟ್ಟಿಲ್ಲ ಅಂತಂದರೆ ನೆಕ್ಸ್ಟ್ ಡೇನೆ ಬೆಳಗ್ಗೆ 10 ಗಂಟೆಗೆ ನಾವು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡ್ತೀವಿ, ನಿಮ್ಮ ಕೆಲಸ ಹೋಗ್ತದೆ ಮತ್ತು ಸಸ್ಪೆಂಡ್ ಆಗ್ತೀವಿ ಅಂತೇಳಿ ಅವ್ರಿಗೆಲ್ಲ ತಿಳಿಸಿ, ಮತ್ತು ಅವರ ಕೆಲಸದ ಬಗ್ಗೆ ಒಂದಿಷ್ಟು ಜವಾಬ್ದಾರಿಯನ್ನು ತಿಳಿಸ್ಕೊಟ್ಟು, ಒಬ್ಬ ಇವರು ನಮ್ಮ ಪಕ್ಷದ ಕಾರ್ಯದರ್ಶಿಯಾಗಿ ಅವ್ರ ಕೆಲಸ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಇವರು ತಿಳಿಸ್ಕೊಟ್ಟು ಇವ್ರು ಹೇಳೋದಕ್ಕೆ ಹುಡ್ಕೊಂಡ್ಬಂದು ಶಾಪಿಗೇನೆ ಬಂದು ಇವರಿಗೆ 4,000 ರೂಪಾಯಿ ಹಣ ಹಿಂತಿರುಗಿಸಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇವ್ರಿಗೆ ನಮ್ಮ ಪಕ್ಷದ ಮೇಲೆ ಆಲ್ರೆಡಿ ಸದಸ್ಯರಾಗಿದ್ದಾರೆ. ಪಕ್ಷ ಏನೋ ಒಂದು ಉನ್ನತ ಮಟ್ಟದಲ್ಲಿ ಏನೇ ಸಮಸ್ಯೆ ಆದರೂ ಕೆಲಸ ಕಾರ್ಯ ನಡೆಸ್ಕೊಡುತ್ತೆ. ಸರ್ಕಾರಿ ಅಧಿಕಾರಿಗೆ ಯಾವ ರೀತಿ ಒಂದು ಬುದ್ಧಿವಾದ ಹೇಳಬೇಕು, ಬುದ್ಧಿವಾದ ಹೇಳುತ್ತೆ, ಯಾರು ಹೆದರದೆ ಅಂಜದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತೆ ಅಂತೇಳಿ ಮತ್ತೊಮ್ಮೆ ತೋರಿಸ್ಕೊಟ್ಟು ಅಂತ ಪ್ರೀತಿಯಿಂದ ಅವ್ರ ಮಟ್ಟಿಗೆ ಮಾತಾಡಿ ಪಕ್ಷಕ್ಕೆ ಒಂದಿಷ್ಟು ದೇಣಿಗೆ ಕೊಡಬೇಕು ಅಂತೇಳಿ ಅವರೇ ನಮಗೆ ಕರೆ ಮಾಡಿ ಕರೆದು ಇವತ್ತು ಅವರ ಶಾಪ್ಗೆ ಬಂದಿದ್ದೀವಿ ಈಗ. ಸೊ ಈಗ ಅವ್ರು ಮಾತಾಡ್ತಾರೆ, ಒಂದಿಷ್ಟು ಎಷ್ಟು ಕೊಡ್ತಾರೆ ದೇಣಿಗೆ ಅಂತ ಅವ್ರ ಮುಖಾಂತರ ಕೇಳೋಣ. 1,000 ರೂಪಾಯಿ ಕೊಡುವ. ಸಂತೋಷ. ಅವರು 1,000 ರೂಪಾಯಿ ನಮ್ಮ ಪಕ್ಷಕ್ಕೆ ದೇಣಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ನಮ್ಮ ಪಕ್ಷದ ಸ್ಕ್ಯಾನರ್ ಕೊಡ್ತೀವಿ, ಅದಕ್ಕೆ 1,000 ರೂಪಾಯಿ ದೇಣಿಗೆ ಕೊಡ್ತೀವಿ. ಏನಾಯ್ತು, ಅವರು ಏನು ಹೇಳಿದ್ರು ಬಂದು ದುಡ್ಡು ದುಡ್ಡು ವಾಪಸ್ಸು ಯಾರೋ ಒಬ್ಬರು ಕರೆ ಮಾಡಿದ್ರು ನಮಗೆ ಅಂತೇಳಿ, ಅದು ನಾನು ವಾಪಸ್ ದುಡ್ಡು ಕೊಡ್ತೇನೆ ಅಂತೇಳಿ ಕೊಟ್ಟೆ. ಎಷ್ಟಾಗಿದೆ ಸ್ನೇಹಿತರೆ, ಒಬ್ಬ ಅಧಿಕಾರಿನ ಬಂದು ಖುದ್ದಾಗಿ ಯಾರು ಹಣ ತೊಗೊಂಡೋದ್ರು ಅದೇ ಅಧಿಕಾರಿ ಬಂದು ಅವ್ರ ಶಾಪ್ ಹುಡ್ಕೊಂಡು ಹೋಗಿ 4,000 ರೂಪಾಯಿ ಲಂಚನ ವಾಪಸ್ ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ನಮಗೆ ಪಕ್ಷದಲ್ಲಿರೋದು ನಮಗೂ ಒಂದಷ್ಟು ಸಂತೋಷ, ನೆಮ್ಮದಿ, ಖುಷಿ ಆಗ್ತದೆ. ಸೊ ನಾವು ನಮ್ಮ ನೆರೆಯವರಿಗೆಲ್ಲ ಸಹಾಯ ಮಾಡ್ತಿದ್ದೀವಲ್ವಾ, ಯಾರೇ ಏನೇ ಸಮಸ್ಯೆ ಇಟ್ಕೊಂಡು ಬಂದರೆ ಎಷ್ಟು ದೊಡ್ಡ ಅಧಿಕಾರಿ ಇದ್ರು ಕೂಡ ಅವ್ರ ಹತ್ರ ಹೋಗಿ ಕೂತು ನಾನು ಎಷ್ಟೇ ಲಂಚ ತೊಗೊಂಡ್ರು ಕೂಡ ವಾಪಸ್ ಕೊಡಿಸುವಷ್ಟು ಒಂದು ಸಾಮರ್ಥ್ಯ ಇಂದು ನಮ್ಮ ಪಕ್ಷಕ್ಕೆ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನು ಮುಖಾಂತರ ಪ್ರತಿ ಸಲ ಹೇಳ್ತೀನಿ ನಾನು. ಸೊ ಲೈವ್ ಯಾರೆಲ್ಲ ನೋಡ್ತೀರಿ, ದಯವಿಟ್ಟು ಪಕ್ಷಕ್ಕೆ ಸೇರ್ಪಡೆಯಾಗಿ ಸ್ಥಳೀಯವಾಗಿ ನೀವು ಜವಾಬ್ದಾರಿಯುತವಾಗಿ ನೀವು ಕೆಲಸ ಮಾಡಿಸ್ಬೇಕು, ನೀವು ಮುಂದಾಗಬೇಕು ಅಂತೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ಕ್ಯಾನರ್ ಕೊಡ್ತೀನಿ.